ರಾತ್ರೋರಾತ್ರಿ ಲಾರಿ ಟ್ರ್ಯಾಕ್ಟರ್ ಬ್ಯಾಟರಿ ಕಳ್ಳತನ. ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಹೈರಾಣ. ಗದಗ ಜಿಲ್ಲೆ ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಲಾರಿ ಚಾಲಕರು ಕೃಷಿ ಮಾಡೋ ರೈತರಿಗೆ ಕಳ್ಳರದ್ದೇ ಕಿರಿಕಿರಿಯಾಗಿಬಿಟ್ಟಿದೆ. ರಾತ್ರೋರಾತ್ರಿ ಎಂಟ್ರಿ ಕೊಡುತ್ತಿರುವಂತಹ ಕದಿಮರು ವಾಹನಗಳಲ್ಲಿರೋ ಬ್ಯಾಟರಿಗಳನ್ನು ಅವೇಸ್ ಮಾಡ್ತಿದ್ದಾರಂತೆ. ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ಲಾರಿ ಟ್ರ್ಯಾಕ್ಟರ್ ಬ್ಯಾಟರಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ. ಇದು ಗ್ರಾಮದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಗ್ರಾಮದಲ್ಲಿ ಸಾಲು ಸಾಲು ಕಳ್ಳತನ ಘಟನೆಗಳು ನಡೀತಾ ಇದ್ರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನಮ್ಮವು 3 ಅಣ್ಣ ಬಗ್ಗೆ ಗಾಡಿ ಮೊನ್ನೆ ಈಗ 28 ದಿನದ ಹಿಂದ ನಾವು 4 ಗಾಡಿ ಬ್ಯಾಟ್ರಿ ಕಳವಾದ್ರಿ, 9 ಬ್ಯಾಟ್ರಿ ಕಳವಾದ್ರಿ. 9 ಕಳವಾದ್ರು ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಹುಡುಕ್ತಿವಿ ಅಂದ್ರು. ನಾವು ಆಯ್ತಂತಂದ್ ಬಂದಿವ್ರಿ. ಬಂದ 8 ದಿನ ಆಗಿಲ್ರಿ. 8 ದಿನ ಆದ್ರೆ ಹೊಳೆ ನಿನ್ನೆ ಮತ್ತು ಇವತ್ತು ನೈಟ್ ಮತ್ತು 2 ಬ್ಯಾಟ್ರಿ ಕಳ್ ಮಾಡ್ಯಾರ. ಒಂದು ಟಿಪ್ಪರಿಂದ ಮಾಡ್ಯಾರಿ, ಒಂದು ಗಾಡಿದ್ ಮಾಡ್ಯಾರ, ಒಂದು ಬುಲೋದ ಸ್ಟೆಪ್ನಿ ಕಳ್ ಮಾಡ್ಯಾರಿ. ಇನ್ನು ಡಂಬಳ ಗ್ರಾಮದಲ್ಲಿ ಹೊರ ಪೊಲೀಸ್ ಠಾಣಾ ಕೂಡ ಇದೆ. ಆದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸಿಬ್ಬಂದಿ ಇರೋದಿಲ್ವಂತೆ. ರಾತ್ರಿ ಗ್ರಾಮದಲ್ಲಿ ಪೊಲೀಸರು ಗಸ್ತು ಕೂಡ ಇರಲ್ವಂತೆ. ಹೀಗಾಗಿ ಕಳ್ಳರು ಆಡಿದ್ದೇ ಆಟವಾಗಿದೆ. ವಾಹನಗಳ ಬ್ಯಾಟರಿ ಜೊತೆಗೆ ರೈತರ ಕೃಷಿ ಸಲಕರಣೆಗಳನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು. ಆಮೇಲೆ ಇದು ಒಂದಲ್ಲ ಸರ, ಈಗ ನಮ್ಮ ರೈತರು ಕುಂಟಿ, ರಂಟಿ, ಆಮೇಲೆ ಹೊಲದಾಗಿರೋದು ಜಾನುವಾರುಗಳು, ಕುರಿ, ಆಮೇಲೆ ಟೇಲರ್ ಪದೇ ಪದೇ ಕಳವಾಗ್ತಾ ಇದೆ. ಇದು ಒಂದೇ ಸರ ಅಲ್ಲ ಸರ, ಪ್ರತಿ ಸಲ ಕಳವಾಗ್ತಾ ಇದೆ. ಆದ್ರೆ ಇಲ್ಲಿ ಸಿಬ್ಬಂದಿ, ಆಮೇಲೆ ನಮ್ಮೂರಾಗ ಓಪಿ ಐತಿ ಸರ. ಓಪಿ ಇದು ಬರೀ ಹೆಸರಿಗೆ ಮಾತ್ರ ಓಪಿ. ಇಲ್ಲಿ ಯಾರು ಸಿಬ್ಬಂದಿ ಇಲ್ಲ, ಯಾರು ಕೇರ್ ಇಲ್ಲ. ಯಾರು ನೋಡ್ಲಿ ಅಷ್ಟೊತ್ತಿಗೆ ಯಾರು ಗುದ್ದಾಡಿ ಅಲ್ಲಿ ಸ್ಟೇಷನ್ ಹೋದ್ರೆ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಇರಲ್ಲ, ಹೇಳಾರಲ್ಲ, ಕೇರ್ ಇರಲ್ಲ. ಬಾಳ ಅಂದ್ರೆ ಒಬ್ಬ ಸಿಬ್ಬಂದಿ ನೇಮಕ ಮಾಡಿರ್ತಾರೆ. ಅವ್ರು ಬೆಳಗ್ಗೆ ಬರ್ತಾರೆ, 5 ಗಂಟೆಗೆ ಹೋಗ್ಬಿಡ್ತಾರೆ. ಇನ್ನಾದ್ರೂ ಪೊಲೀಸ್ ಫೀಲ್ಡ್ಗೆ ಇಳಿಬೇಕು. ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತಹ ಕಳ್ಳರ ಭೀತಿಗೆ ಮದ್ದನ್ನ ಅರಿಬೇಕಾಗಿದೆ. ಕೈಚಳಕ ತೋರುವಂತಹ ಕದಿಮರನ್ನ ಹಿಡಿದು ಕತ್ತಲ ಕೋಣೆಗೆ ತಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಾತ್ರೋರಾತ್ರಿ ಲಾರಿ ಟ್ರ್ಯಾಕ್ಟರ್ ಬ್ಯಾಟರಿ ಕಳ್ಳತನ. ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಹೈರಾಣ. ಗದಗ ಜಿಲ್ಲೆ ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಲಾರಿ ಚಾಲಕರು ಕೃಷಿ ಮಾಡೋ ರೈತರಿಗೆ ಕಳ್ಳರದ್ದೇ ಕಿರಿಕಿರಿಯಾಗಿಬಿಟ್ಟಿದೆ. ರಾತ್ರೋರಾತ್ರಿ ಎಂಟ್ರಿ ಕೊಡುತ್ತಿರುವಂತಹ ಕದಿಮರು ವಾಹನಗಳಲ್ಲಿರೋ ಬ್ಯಾಟರಿಗಳನ್ನು ಅವೇಸ್ ಮಾಡ್ತಿದ್ದಾರಂತೆ. ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ಲಾರಿ ಟ್ರ್ಯಾಕ್ಟರ್ ಬ್ಯಾಟರಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ. ಇದು ಗ್ರಾಮದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಗ್ರಾಮದಲ್ಲಿ ಸಾಲು ಸಾಲು ಕಳ್ಳತನ ಘಟನೆಗಳು ನಡೀತಾ ಇದ್ರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನಮ್ಮವು 3 ಅಣ್ಣ ಬಗ್ಗೆ ಗಾಡಿ ಮೊನ್ನೆ ಈಗ 28 ದಿನದ ಹಿಂದ ನಾವು 4 ಗಾಡಿ ಬ್ಯಾಟ್ರಿ ಕಳವಾದ್ರಿ, 9 ಬ್ಯಾಟ್ರಿ ಕಳವಾದ್ರಿ. 9 ಕಳವಾದ್ರು ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಹುಡುಕ್ತಿವಿ ಅಂದ್ರು. ನಾವು ಆಯ್ತಂತಂದ್ ಬಂದಿವ್ರಿ. ಬಂದ 8 ದಿನ ಆಗಿಲ್ರಿ. 8 ದಿನ ಆದ್ರೆ ಹೊಳೆ ನಿನ್ನೆ ಮತ್ತು ಇವತ್ತು ನೈಟ್ ಮತ್ತು 2 ಬ್ಯಾಟ್ರಿ ಕಳ್ ಮಾಡ್ಯಾರ. ಒಂದು ಟಿಪ್ಪರಿಂದ ಮಾಡ್ಯಾರಿ, ಒಂದು ಗಾಡಿದ್ ಮಾಡ್ಯಾರ, ಒಂದು ಬುಲೋದ ಸ್ಟೆಪ್ನಿ ಕಳ್ ಮಾಡ್ಯಾರಿ. ಇನ್ನು ಡಂಬಳ ಗ್ರಾಮದಲ್ಲಿ ಹೊರ ಪೊಲೀಸ್ ಠಾಣಾ ಕೂಡ ಇದೆ. ಆದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸಿಬ್ಬಂದಿ ಇರೋದಿಲ್ವಂತೆ. ರಾತ್ರಿ ಗ್ರಾಮದಲ್ಲಿ ಪೊಲೀಸರು ಗಸ್ತು ಕೂಡ ಇರಲ್ವಂತೆ. ಹೀಗಾಗಿ ಕಳ್ಳರು ಆಡಿದ್ದೇ ಆಟವಾಗಿದೆ. ವಾಹನಗಳ ಬ್ಯಾಟರಿ ಜೊತೆಗೆ ರೈತರ ಕೃಷಿ ಸಲಕರಣೆಗಳನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು. ಆಮೇಲೆ ಇದು ಒಂದಲ್ಲ ಸರ, ಈಗ ನಮ್ಮ ರೈತರು ಕುಂಟಿ, ರಂಟಿ, ಆಮೇಲೆ ಹೊಲದಾಗಿರೋದು ಜಾನುವಾರುಗಳು, ಕುರಿ, ಆಮೇಲೆ ಟೇಲರ್ ಪದೇ ಪದೇ ಕಳವಾಗ್ತಾ ಇದೆ. ಇದು ಒಂದೇ ಸರ ಅಲ್ಲ ಸರ, ಪ್ರತಿ ಸಲ ಕಳವಾಗ್ತಾ ಇದೆ. ಆದ್ರೆ ಇಲ್ಲಿ ಸಿಬ್ಬಂದಿ, ಆಮೇಲೆ ನಮ್ಮೂರಾಗ ಓಪಿ ಐತಿ ಸರ. ಓಪಿ ಇದು ಬರೀ ಹೆಸರಿಗೆ ಮಾತ್ರ ಓಪಿ. ಇಲ್ಲಿ ಯಾರು ಸಿಬ್ಬಂದಿ ಇಲ್ಲ, ಯಾರು ಕೇರ್ ಇಲ್ಲ. ಯಾರು ನೋಡ್ಲಿ ಅಷ್ಟೊತ್ತಿಗೆ ಯಾರು ಗುದ್ದಾಡಿ ಅಲ್ಲಿ ಸ್ಟೇಷನ್ ಹೋದ್ರೆ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಇರಲ್ಲ, ಹೇಳಾರಲ್ಲ, ಕೇರ್ ಇರಲ್ಲ. ಬಾಳ ಅಂದ್ರೆ ಒಬ್ಬ ಸಿಬ್ಬಂದಿ ನೇಮಕ ಮಾಡಿರ್ತಾರೆ. ಅವ್ರು ಬೆಳಗ್ಗೆ ಬರ್ತಾರೆ, 5 ಗಂಟೆಗೆ ಹೋಗ್ಬಿಡ್ತಾರೆ. ಇನ್ನಾದ್ರೂ ಪೊಲೀಸ್ ಫೀಲ್ಡ್ಗೆ ಇಳಿಬೇಕು. ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತಹ ಕಳ್ಳರ ಭೀತಿಗೆ ಮದ್ದನ್ನ ಅರಿಬೇಕಾಗಿದೆ. ಕೈಚಳಕ ತೋರುವಂತಹ ಕದಿಮರನ್ನ ಹಿಡಿದು ಕತ್ತಲ ಕೋಣೆಗೆ ತಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಾತ್ರೋರಾತ್ರಿ ಲಾರಿ ಟ್ರ್ಯಾಕ್ಟರ್ ಬ್ಯಾಟರಿ ಕಳ್ಳತನ. ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಹೈರಾಣ. ಗದಗ ಜಿಲ್ಲೆ ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಲಾರಿ ಚಾಲಕರು ಕೃಷಿ ಮಾಡೋ ರೈತರಿಗೆ ಕಳ್ಳರದ್ದೇ ಕಿರಿಕಿರಿಯಾಗಿಬಿಟ್ಟಿದೆ. ರಾತ್ರೋರಾತ್ರಿ ಎಂಟ್ರಿ ಕೊಡುತ್ತಿರುವಂತಹ ಕದಿಮರು ವಾಹನಗಳಲ್ಲಿರೋ ಬ್ಯಾಟರಿಗಳನ್ನು ಅವೇಸ್ ಮಾಡ್ತಿದ್ದಾರಂತೆ.
ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ಲಾರಿ, ಟ್ರ್ಯಾಕ್ಟರ್, ಬ್ಯಾಟರಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ. ಇದು ಗ್ರಾಮದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಗ್ರಾಮದಲ್ಲಿ ಸಾಲು ಸಾಲು ಕಳ್ಳತನ ಘಟನೆಗಳು ನಡೀತಾ ಇದ್ರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನಮ್ಮವು 3 ಅಣ್ಣ ಬಗ್ಗೆ ಗಾಡಿ ಮೊನ್ನೆ ಈಗ 28 ದಿನದ ಹಿಂದ ನಾವು 4 ಗಾಡಿ ಬ್ಯಾಟ್ರಿ ಕಳವಾದ್ರಿ, 9 ಬ್ಯಾಟ್ರಿ ಕಳವಾದ್ರಿ. 9 ಕಳವಾದ್ರು ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಹುಡುಕ್ತಿವಿ ಅಂದ್ರು. ನಾವು ಆಯ್ತಂತ ಬಂದಿವ್ರಿ. ಬಂದ್ 8 ದಿನ ಆಗಿಲ್ರಿ. 8 ದಿನ ಆದ್ರೆ ಹೊಳೆ ನಿನ್ನೆ ಮತ್ತು ಇವತ್ತು ನೈಟ್ ಮತ್ತು 2 ಬ್ಯಾಟ್ರಿ ಕಳ್ ಮಾಡ್ಯಾರ. ಒಂದು ಟಿಪ್ಪರಿಂದ ಮಾಡ್ಯಾರಿ, ಒಂದು ಗಾಡಿದ ಮಾಡ್ಯಾರ, ಒಂದು ಬುಲೋದ ಸ್ಟೆಪ್ನಿ ಕಳ್ ಮಾಡ್ಯಾರಿ. ಇನ್ನು ಡಂಬಳ ಗ್ರಾಮದಲ್ಲಿ ಹೊರ ಪೊಲೀಸ್ ಠಾಣಾ ಕೂಡ ಇದೆ. ಆದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸಿಬ್ಬಂದಿ ಇರೋದಿಲ್ವಂತೆ. ರಾತ್ರಿ ಗ್ರಾಮದಲ್ಲಿ ಪೊಲೀಸರು ಗಸ್ತು ಕೂಡ ಇರಲ್ವಂತೆ. ಹೀಗಾಗಿ ಕಳ್ಳರು ಆಡಿದ್ದೇ ಆಟವಾಗಿದೆ. ವಾಹನಗಳ ಬ್ಯಾಟರಿ ಜೊತೆಗೆ ರೈತರ ಕೃಷಿ ಸಲಕರಣೆಗಳನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು. ಆಮೇಲೆ ಇದು ಒಂದಲ್ಲ ಸರ, ಈಗ ನಮ್ಮ ರೈತರು ಕುಂಟಿ, ರಂಟಿ, ಆಮೇಲೆ ಹೊಲದಾಗಿರೋದು ಜಾನುವಾರುಗಳು, ಕುರಿ, ಆಮೇಲೆ ಟೇಲರು ಪದೇ ಪದೇ ಕಳವಾಗ್ತಾ ಇದೆ. ಇದು ಒಂದೇ ಸರ ಅಲ್ಲ ಸರ, ಪ್ರತಿ ಸಲ ಕಳವಾಗ್ತಾ ಇದೆ. ಆದ್ರೆ ಇಲ್ಲಿ ಸಿಬ್ಬಂದಿ ಆಮೇಲೆ ನಮ್ಮೂರಾಗ ಓಪಿ ಐತಿ ಸರ. ಓಪಿ ಇದು ಬರೀ ಹೆಸರಿಗೆ ಮಾತ್ರ ಓಪಿ. ಇಲ್ಲಿ ಯಾರು ಸಿಬ್ಬಂದಿ ಇಲ್ಲ, ಯಾರು ಕೇರ್ ಇಲ್ಲ. ಯಾರು ನೋಡ್ಲಿ ಅಷ್ಟೊತ್ತಿಗೆ ಯಾರೋ ಗುದ್ದಾಡಿ ಅಲ್ಲಿ ಸ್ಟೇಷನ್ ಹೋದ್ರೆ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಇರಲ್ಲ, ಹೇಳಾರಲ್ಲ, ಕೇರ್ ಇರಲ್ಲ. ಬಾಳ ಅಂದ್ರೆ ಒಬ್ಬ ಸಿಬ್ಬಂದಿ ನೇಮಕ ಮಾಡಿರ್ತಾರೆ. ಅವ್ರು ಬೆಳಗ್ಗೆ ಬರ್ತಾರೆ, 5 ಗಂಟೆಗೆ ಹೋಗ್ಬಿಡ್ತಾರೆ. ಇನ್ನಾದ್ರೂ ಪೊಲೀಸ್ ಫೀಲ್ಡ್ಗೆ ಇಳಿಬೇಕು. ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತಹ ಕಳ್ಳರ ಭೀತಿಗೆ ಮದ್ದನ್ನ ಅರಿಬೇಕಾಗಿದೆ. ಕೈಚಳಕ ತೋರುವಂತಹ ಕದಿಮರನ್ನ ಹಿಡಿದು ಕತ್ತಲ ಕೋಣೆಗೆ ತಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ರಾತ್ರೋರಾತ್ರಿ ಲಾರಿ, ಟ್ರ್ಯಾಕ್ಟರ್, ಬ್ಯಾಟರಿ ಕಳ್ಳತನ. ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಹೈರಾಣ. ಗದಗ ಜಿಲ್ಲೆ ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಲಾರಿ ಚಾಲಕರು, ಕೃಷಿ ಮಾಡೋ ರೈತರಿಗೆ ಕಳ್ಳರದ್ದೇ ಕಿರಿಕಿರಿಯಾಗಿಬಿಟ್ಟಿದೆ. ರಾತ್ರೋರಾತ್ರಿ ಎಂಟ್ರಿ ಕೊಡುತ್ತಿರುವಂತಹ ಕದಿಮರು ವಾಹನಗಳಲ್ಲಿರೋ ಬ್ಯಾಟರಿಗಳನ್ನ ಅಬೇಸ್ ಮಾಡ್ತಿದ್ದಾರಂತೆ. ಕಳೆದ ಒಂದು ತಿಂಗಳಲ್ಲಿ ಪದೇ ಪದೇ ಲಾರಿ, ಟ್ರ್ಯಾಕ್ಟರ್, ಬ್ಯಾಟರಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ. ಇದು ಗ್ರಾಮದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಗ್ರಾಮದಲ್ಲಿ ಸಾಲು ಸಾಲು ಕಳ್ಳತನ ಘಟನೆಗಳು ನಡೀತಾ ಇದ್ರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನಮ್ಮವು 3 ಅಣ್ಣ ಬಗ್ಗೆ ಗಾಡಿ ಮೊನ್ನೆ ಈಗ 28 ದಿನದ ಹಿಂದ ನಾವು 4 ಗಾಡಿ ಬ್ಯಾಟ್ರಿ ಕಳವಾದ್ರಿ, 9 ಬ್ಯಾಟ್ರಿ ಕಳವಾದ್ರಿ. 9 ಕಳವಾದ್ರು ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಹುಡುಕ್ತಿವಿ ಅಂದ್ರು. ನಾವು ಆಯ್ತಂತ ಬಂದಿವ್ರಿ. ಬಂದ್ 8 ದಿನ ಆಗಿಲ್ರಿ. 8 ದಿನ ಆದ್ರೆ ಹೊಳೆ ನಿನ್ನೆ ಮತ್ತು ಇವತ್ತು ನೈಟ್ ಮತ್ತು 2 ಬ್ಯಾಟ್ರಿ ಕಳ್ ಮಾಡ್ಯಾರ. ಒಂದು ಟಿಪ್ಪರಿಂದ ಮಾಡ್ಯಾರಿ, ಒಂದು ಗಾಡಿದ ಮಾಡ್ಯಾರ, ಒಂದು ಬುಲೋದ ಸ್ಟೆಪ್ನಿ ಕಳ್ ಮಾಡ್ಯಾರಿ. ಇನ್ನು ಡಂಬಳ ಗ್ರಾಮದಲ್ಲಿ ಹೊರ ಪೊಲೀಸ್ ಠಾಣಾ ಕೂಡ ಇದೆ. ಆದ್ರೆ ಈ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸಿಬ್ಬಂದಿ ಇರೋದಿಲ್ವಂತೆ. ರಾತ್ರಿ ಗ್ರಾಮದಲ್ಲಿ ಪೊಲೀಸರು ಗಸ್ತು ಕೂಡ ಇರಲ್ವಂತೆ. ಹೀಗಾಗಿ ಕಳ್ಳರು ಆಡಿದ್ದೇ ಆಟವಾಗಿದೆ. ವಾಹನಗಳ ಬ್ಯಾಟರಿ ಜೊತೆಗೆ ರೈತರ ಕೃಷಿ ಸಲಕರಣೆಗಳನ್ನು ಕೂಡ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಕಳ್ಳರು. ಆಮೇಲೆ ಇದು ಒಂದಲ್ಲ ಸರ, ಈಗ ನಮ್ಮ ರೈತರು ಕುಂಟಿ, ರಂಟಿ, ಆಮೇಲೆ ಹೊಲದಾಗಿರೋದು ಜಾನುವಾರುಗಳು, ಕುರಿ, ಆಮೇಲೆ ಟೇಲರು ಪದೇ ಪದೇ ಕಳವಾಗ್ತಾ ಇದೆ. ಇದು ಒಂದೇ ಸರ ಅಲ್ಲ ಸರ, ಪ್ರತಿ ಸಲ ಕಳವಾಗ್ತಾ ಇದೆ. ಆದ್ರೆ ಇಲ್ಲಿ ಸಿಬ್ಬಂದಿ ಆಮೇಲೆ ನಮ್ಮೂರಾಗ ಓಪಿ ಐತಿ ಸರ. ಓಪಿ ಇದು ಬರೀ ಹೆಸರಿಗೆ ಮಾತ್ರ ಓಪಿ. ಇಲ್ಲಿ ಯಾರು ಸಿಬ್ಬಂದಿ ಇಲ್ಲ, ಯಾರು ಕೇರ್ ಇಲ್ಲ. ಯಾರು ನೋಡ್ಲಿ ಅಷ್ಟೊತ್ತಿಗೆ ಯಾರೋ ಗುದ್ದಾಡಿ ಅಲ್ಲಿ ಸ್ಟೇಷನ್ ಹೋದ್ರೆ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಇರಲ್ಲ, ಹೇಳಾರಲ್ಲ, ಕೇರ್ ಇರಲ್ಲ. ಬಾಳ ಅಂದ್ರೆ ಒಬ್ಬ ಸಿಬ್ಬಂದಿ ನೇಮಕ ಮಾಡಿರ್ತಾರೆ. ಅವ್ರು ಬೆಳಗ್ಗೆ ಬರ್ತಾರೆ, 5 ಗಂಟೆಗೆ ಹೋಗ್ಬಿಡ್ತಾರೆ. ಇನ್ನಾದ್ರೂ ಪೊಲೀಸ್ ಫೀಲ್ಡ್ಗೆ ಇಳಿಬೇಕು. ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತಹ ಕಳ್ಳರ ಭೀತಿಗೆ ಮದ್ದನ್ನ ಅರಿಬೇಕಾಗಿದೆ. ಕೈಚಳಕ ತೋರುವಂತಹ ಕದಿಮರನ್ನ ಹಿಡಿದು ಕತ್ತಲ ಕೋಣೆಗೆ ತಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.